2 ಗಂಟೆಗೆ ಗೊತ್ತಾಯಿತು ಅಣ್ಣ. ಬೆಂಗಳೂರಿಂದ 10 ಗಂಟೆಗೆ ಹೊರಟು. ಜೋರ ಮಾತಾಡಿ. ಸ್ವಲ್ಪ ಜೋರ. 2 ಗಂಟೆ 10 ಗಂಟೆಗೆ ಹೊರಟು ಅಣ್ಣ. ಅಲ್ಲಿಂದ ಸೀದಾ ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ. ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯಿತು. ಸೊ ಸ್ಲೀಪರ್ಗೆ ಟಚ್ ಆಯಿತು ಅಣ್ಣ. ನಮ್ಮ ಬಸ್ಗೆ ಸ್ಲೀಪರ್ ಹೊಡಿತು. ಕ್ಯಾಬಲ್ಲಿ ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಜಂಪ್ ಮಾಡಿ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿ ಎಲ್ಲ ನಮ್ಮ ಮಕ್ಕಳೆಲ್ಲ ಸೇಫಾಗೇ ಇತ್ತು. ಸೇಫಾಗಿ ಅವ್ರಿಗೆ ಯಾರಿಗೂ ಒಂದೇಟು ಏನು ಅಂತ ಏನೂ ಆಗಿಲ್ಲ. ಅದಾದಮೇಲೆ ಅವ್ರು ಕಿರ್ಚಾಡೋಷ್ಟು ಸೌಂಡ್ ಕೇಳಿಸ್ಕೊಂಡು ನಾವೆಲ್ಲ ಎಲ್ಲ ಬೆಂಕಿ ಅಷ್ಟು ಕತ್ಕೊಂಡಿತ್ತು ಅರ್ಧಕ್ಕರ್ಧ. ಅದಾದಮೇಲೆ ಎತ್ಕೊಂಡವನು ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದೆವು. ಅದಾದಮೇಲೆ ಬ್ಲಾಸ್ಟ್ ಆಯ್ತಿದ್ದಂಗೆ ನಾವು ಜಾಸ್ತಿ ಫೈರ್ ಆಯಿತು. ಹೌದು ಅಣ್ಣ. 2 ಗಾಡಿನೂ ಡೀಸೆಲ್ ಟ್ಯಾಂಕಿಗೆ ಹೋಗಿದ್ದರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ ನೀವು ಹೆಂಗೆ ಅಬ್ಸರ್ವ್ ಮಾಡಿದ್ದು ಹೆಂಗೆ ಅದು ಜಂಪ್ ಆಗ್ತಿದ್ದಂಗೆ ಅಬ್ಸರ್ವ್ ಮಾಡಿದ್ದು ಅಣ್ಣ. ನನ್ನ ಗಾಡಿನ ಓವರ್ಟೇಕ್ ಕೊಡ್ಕೊಂಡೆ ಸ್ಲೀಪರ್ ಡ್ರೆಸ್ ಬಂದಿತ್ತು, ಸ್ಲೀಪರ್ ಬಂದಿತ್ತು. ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ. ಇನ್ನು ಆ ಗಾಡಿ ಜಂಪಾಗಿ ಸ್ಲೀಪರ್ಗೆ ಹೊಡೆದಿದ್ವು ಅಣ್ಣ. ಡೀಸೆಲ್ ಟ್ಯಾಂಕ್ ಸೆಂಟರ್ಗೆ ಹೊಡೆದಿತ್ತು. ಸೊ ಆ ಗಾಡಿ ಜೊತೆ ಹೋಗಿದ್ದರೆ ನಮ್ಮ ಗಾಡಿ ಸೇಫ್ ಆಯಿತು. ಸ್ಲೀಪರ್ ಹಿಂಗೆ ಬಂತು, ಗಾಡಿ ಕರೆಕ್ಟಾಗಿ ರೋಡ್ ಕಷ್ಟ ಸಚಿನ್ ಜೀವ ಕಾಪಾಡೋಣ ಬೇಡ ಬೇಡ ಸ್ವಲ್ಪ ಡೋರ್ ತೆಗಿ. ಎಂಪಿ ಸಾಹೇಬ್ರ ಬರ್ತಾರೆ, ಡೋರ್ ತೆಗಿ ಬಾ. ನೀವು ಫಸ್ಟ್ ಬರ್ರಿ ಇವ್ರೆ. ಡೋರ್ ತೆಗಿ. ಸೈಡ್ಗೆ ಹಿಂದೆ ಬನ್ನಿ ಸರ್. ಡಾಕ್ಟರ್ ಮುಂದ್ಬಿಡ್ರಿ. ಏನದ ಅವಶ್ಯಕತೆ? ಕಳಿ ಬ್ರದರ್ ಸರ್, 1 ನಿಮಿಷ.